ಹೊಸ ಹೊಳಲಿಗೆ ರಾಯರ ಆಗಮನ. ಕೆಆರ್ಪೇಟೆ ತಾಲೂಕಿನ ದೇವಾಲಯಗಳ ತವರೂರು ಹೊಸವಳಲು ಗ್ರಾಮದ ನೂರಾರು ಜನ ಸುಮಂಗಲಿಯರೊಂದಿಗೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ನಾಮಜಪ ಮಾಡಲು ಅಕ್ಕಪಕ್ಕದ ಗ್ರಾಮದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಮಠ ಇಲ್ಲದಿರುವ ಕಾರಣ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಗಾಂಧಿ ವೃತ್ತದಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜಿಸಲ್ಪಟ್ಟು ಶ್ರೀ ಮೂಲರಾಯರನ್ನು ಪೂಜಿಸಿ ಉದ್ಘಾಟನೆ ಮಾಡಿ ಸಾರ್ವಜನಿಕ ಸೇವೆಗಾಗಿ ಪ್ರತಿ ಗುರುವಾರ ಪೂಜಿಸಲ್ಪಟ್ಟಿರುವ ಹಾಗೂ ಸಾವಿರಾರು ಜನ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಿರುವ ಕಲಿಯುಗದ ಕಲ್ಪವೃಕ್ಷ ಪವಾಡ ಪುರುಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರಗಳನ್ನು ಚನ್ನರಾಯಪಟ್ಟಣದ ರಾಯರ ರಂಗಮಂದಿರದಿಂದ ಮುಖ್ಯಸ್ಥರಾದ ಶ್ರೀ ಪ್ರಕಾಶ್ ಗುರೂಜಿರವರ ನೇತೃತ್ವದಲ್ಲಿ ಹೊಸವಳಲಿನ ಪ್ರಸಿದ್ಧ ಐತಿಹಾಸಿಕ ಪ್ರಾಚೀನ ಕಾಲದ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಹೊಸವಳಲಿನ ನೂರಾರು ಜನ ಸುಮಂಗಲಿಯರು ಸೇರಿಕೊಂಡು ಭಗವಂತನ ಪಾದದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರಕ್ಕೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ನೂರಾರು ಜನ ಭಕ್ತರೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಣ್ಣು ಹೂವು ಮುಂತಾದವುಗಳನ್ನು ಮಹಿಳೆಯರು ಕೈಯಲ್ಲಿ ಹಿಡಿದು ಮಂಗಳ ವಾದ್ಯದೊಂದಿಗೆ ಮೆರವಣಿಗೆ ಮೂಲಕ ಭಕ್ತರಾದ ಶ್ರೀಮತಿ ಶಿಲ್ಪಾ ಮತ್ತು ಕುಟುಂಬದವರ ಮನೆಗೆ ರಾಯರನ್ನು ಕರೆತಂದ ಮಾನ್ಯ ಅರ್ಚಕರಿಗೆ ಪಾದ ತೊಳೆದು ಶ್ರದ್ಧಾಭಕ್ತಿಯಿಂದ ರಾಯರ ಭಾವಚಿತ್ರವನ್ನು ಸ್ವಾಗತಿಸಲಾಯಿತು. ನಂತರ ಸಾಂಪ್ರದಾಯಿಕವಾಗಿ ರಾಯರಿಗೆ ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ ಫಲ ನೈವೇದ್ಯ, ನಂತರ ಮಹಾಮಂಗಳಾರತಿ ಮಾಡಿ ಪ್ರವಚನ ಮಾಡುವ ಮೂಲಕ ಮಾತನಾಡಿದ ಪ್ರಕಾಶ್ ಗುರೂಜಿಯವರು, ರಾಯರು ಎಂದರೆ ಒಂದು ನಂಬಿಕೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಪ್ರತಿ ಕ್ಷಣವೂ ಪವಾಡದ ರೀತಿಯಲ್ಲಿ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ, ಯಾವುದೇ ಜಾತಿ ಜನಾಂಗಕ್ಕೆ ಸೀಮಿತವಾಗದೆ ಸರ್ವ ಜನಾಂಗದ ಭಕ್ತರನ್ನು ಆಶೀರ್ವದಿಸುವ ಮೂಲಕ ಸದಾ ಸಲಹುವುದು ಭೂಮಂಡಲದ ಏಕೈಕ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಎಂದು ನಂತರ ಮಂತ್ರಾಲಯದಿಂದ ತಂದಂತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಂತ್ರಾಕ್ಷತೆಯನ್ನು ನೀಡಿ ಸಕಲ ಭಕ್ತರಿಗೆ ಆಶೀರ್ವದಿಸಲಾಯಿತು. ಪ್ರತಿ ಗುರುವಾರ ಹೊಸವಳಲಿನ ಮನೆ ಮನೆಯಲ್ಲಿ ರಾಯರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರತಿ ಗುರುವಾರ ಭಕ್ತರ ಮನೆಗಳಿಗೆ ರಾಯರ ಭಾವಚಿತ್ರವನ್ನು ಇಟ್ಟು ಪೂಜಿಸುವಂತ ರಾಯರಿಗೆ ಸಂಬಂಧಪಟ್ಟ ಭಜನೆಯನ್ನು ಮಾಡಿ ಬರುವ ಭಕ್ತರಿಗೆ ಪ್ರಸಾದವನ್ನು ನೀಡುವ ಮೂಲಕ ರಾಯರ ಕೃಪೆಗೆ ಪಾತ್ರರಾಗಬೇಕೆಂದು ಹೊಸವಳಲಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಭಕ್ತಿಪೂರ್ವಕವಾದ ಯೋಜನೆಯನ್ನು ತರಲಾಗಿದೆ ಎಂದು ಎಲ್ಲ ಸಮಸ್ತ ಭಕ್ತರು ಕೂಡ ಸಂಭ್ರಮದಿಂದ ಸಂತೋಷದಿಂದ ಹರ್ಷ ವ್ಯಕ್ತಪಡಿಸಿದರು. ನಂತರ ಬಂದಿದ್ದ ಎಲ್ಲ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು.